ಕೂಡ ಮಲ್ಟಿ ಆರ್ಡ್ರಿಗೆ 160 ರೂಪಾಯಿ ಕೊಟ್ಟು ಸ್ನೇಹಿತರೆ. ಜಮಾಯಿಸು ಮಗ. ಥ್ಯಾಂಕ್ ಯು ಮೇಡಮ್. 1 hour 40 ನಿಮಿಷ ಲಾಗಿನಲ್ಲಿದ್ದೀನಿ. ಆಲ್ರೆಡಿ 400 ರೂಪೀಸ್ ಆಗಿದೆ. ನನಗೆ ಅದೇ ಡೌಟ್ ಇದೆ ಸ್ನೇಹಿತರೆ, ಇವನು ಒಂದು ಆರ್ಡ್ರಿಗೆ ಮಾತ್ರ 80 ರೂಪಾಯಿ ಕೊಡ್ತಾನ ಅಥವಾ 2 ಆರ್ಡ್ರಿಗೂ ಸೇರಿ 80 ರೂಪಾಯಿ ಕೊಡ್ತಾನ ಅಂತ ಡೌಟ್ ಇದೆ ಸ್ನೇಹಿತರೆ. ಇಲ್ಲಿಂದನೇ ಆರ್ಡ್ರ್ ಕೊಟ್ಟಿದ್ದಾನೆ, ಹೈದರಾಬಾದ್ ಬಿರಿಯಾನಿಯಿಂದ ಮಲ್ಲೇಶ್ವರಮ್ಮು. ಸೊ ಇದು ಅದೃಷ್ಟ ಅಂತಲೇ ಹೇಳ್ಬೋದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಟಕ ಅಂತ ಕೊಡ್ತಾವನು ಇವತ್ತು ಆರ್ಡ್ರು. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ನಾನು ಸ್ವಿಗ್ಗಿ ಮಾಡಿದ್ನಲ್ವ ಸ್ನೇಹಿತರೆ, 80 ರೂಪಾಯಿ ಆರ್ಡ್ರ್ ಕೊಡ್ತಾ ಇದ್ದಾನೆ. ಆ ಆರ್ಡ್ರನ್ನ ಇವಾಗ ಮಾಡ್ತಾಯಿದ್ದೀನಿ ಅಂತ. ಸೊ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ 2ನೇ ಆರ್ಡ್ರ್ ಬಿದ್ದಿದೆ ಸ್ನೇಹಿತರೆ ಮೇಘನಾ ಫುಡ್ಗೆ. ಈ 2ನೇ ಆರ್ಡ್ರನ್ನ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. ಸೊ ಈ ಬ್ಯಾಚ್ ಆರ್ಡ್ರಲ್ಲಿ ನಮಗೆ ಬರೀ 80 ರೂಪಾಯಿ ಕೊಡ್ತಾನ ಅಥವಾ 160 ರೂಪಾಯಿ ಸೇರಿಸ್ಕೊಡ್ತಾನ ಅನ್ನೋದು ನನಗೆ ಡೌಟ್ ಇದೆ. ಬನ್ನಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಬರೋಣ. ಪಿಕಪ್ ಮಾಡಿ ಡ್ರಾಪ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನೀವ್ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ 160 ರೂಪಾಯಿ ಕೊಡ್ತಾನೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಎಷ್ಟು ಗಂಟೆವರೆಗೂ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ರೀಚ್ಡ್ ಪಿಕಪ್ ಕನ್ಫರ್ಮ್ ಕೊಟ್ಟಿದ್ದೀನಿ ಸ್ನೇಹಿತರೆ. 2 ಆರ್ಡ್ರೂ ಕೂಡ ರೆಡಿ ಇದೆ. ನೀವು ಹೋಗಿ ಪಿಕಪ್ ಮಾಡೋಣ. ಬಂದಿದೆ 1359. ಮತ್ತೆ ಇನ್ನೊಂದಿದೆ ಏನ್ರಿ ಇನ್ನೊಂದು ಹಾಕ್ಬಿಡಪ್ಪ. 5263 ಇನ್ನೊಂದು ಬ್ಯಾಚ್ ಆರ್ಡರ್. ಹಾಂ ಸ್ನೇಹಿತರೆ 2 ಆರ್ಡ್ರನ್ನು ಕೂಡ ಪಿಕಪ್ ಮಾಡಿದ್ದೀನಿ. ಈ ಥರ ಫೋಟೋ ತಕ್ಕೋಬೇಕು. ಫೋಟೋ ತೆಗ್ದು ಇಮೇಜ್ ಅಪ್ಲೋಡ್ ಮಾಡಬೇಕು. ಸೊ 2 ಪಿಕಪ್ ಮಾಡಿದ್ದೀನಿ ಸ್ನೇಹಿತರೆ ಬ್ಯಾಚ್ ಆರ್ಡ್ರು. ಸೊ ಫಸ್ಟ್ನೇದು 2.3 ಇದೆ. ಬನ್ನಿ ಇದನ್ನ ಹೋಗಿ ಡೆಲಿವರಿ ಮಾಡೋಣ. ಎಷ್ಟು ಅಮೌಂಟ್ ಕೊಡ್ತಾನೆ ಅಂತ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿಲಿದ್ದೀನಿ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. 2 ಆರ್ಡ್ರಲ್ಲಿ ID ನಂಬರ್ ನೋಡ್ಕೊಂಡು ಕೊಡಬೇಕು. ಫುಡ್ ID ಇರುತ್ತೆ ಸ್ನೇಹಿತರೆ. ಮತ್ತು ಇವ್ರಿಗೆ ಮಿಸ್ಟೇಕ್ ಆಗಬಾರ್ದು. ಈ ಯುವ ಮೂವಿಲಾಗಿದೆ ನೋಡಿದ್ದೀರ, ಒಂದು ಕಾಮಿಡಿ ಸೀನ್ ಇದೆ ನೋಡಿರ್ಬೋದು. ಹೊಸ್ದಾಗಿ ಜಾಬಿಗೆ ಸೇರ್ಕೊಂಡಿರ್ತಾರೆ ನಮ್ಮ ಯುವರಾಜ್ ಕುಮಾರು. ಸೊ ಆವಾಗ ಬ್ಯಾಚ್ ಆರ್ಡ್ರ್ ಬಿದ್ದಿರುತ್ತೆ. ಅವ್ರಿಗೆ ಹೋಗುತ್ತೆ, ಇವ್ರಿಗೆ ಬರುತ್ತೆ. ಸೊ ಸಾರಿ ಸರ್, ಗೊತ್ತಾಗಲಿಲ್ಲ. ಫಸ್ಟ್ ಡೇ ಐಟಮ್ ನಾವು ಮುಟ್ಟಿ ನೋಡಿ ಕೊಡಬೇಕು ಅಂತ ಕೊಡಲಿಲ್ಲ ಸರ್. ಅವರು ನನಗೆ ಉಗಿಬೇಕು ಅಂತ ಉಗಿಲಿಲ್ಲಪ್ಪ. ಸೊ ಆ ಥರ ಒಂದು ಕಾಮಿಡಿ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಅದೇ ಥರ ಸ್ಥಿತಿ ನೋಡಿ ಸ್ನೇಹಿತರೆ. ಈಗ ನನಗೆ ಅಂದರೆ 2 ಬ್ಯಾಚ್ ಆರ್ಡ್ರ್ ಬಿದ್ದಿದೆ. ಸೊ ಈ ಆರ್ಡ್ರ್ಗಳ್ನ ಡೆಲಿವರಿ ಮಾಡೋಂಥ ಟೈಮಲ್ಲಿ ಕರೆಕ್ಟಾಗಿ ಬ್ಯಾಚ್ ಆರ್ಡ್ರ್ ಅಲ್ಲಿರುತ್ತೆ ಅದ್ರ ಮೇಲೆ. ಸೊ ಇಲ್ಲಾಂತಂದರೆ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಬರ್ದಿರಲ್ಲ ಬ್ಯಾಚ್ ಆರ್ಡ್ರನ್ನ. ಸೊ ನಮ್ಮ ಹತ್ರ ಒಂದು ಪೆನ್ ಇಟ್ಕೊಂಡ್ರೆ ಅಥವಾ ಒಂದು ಪೆನ್ಸಿಲ್ ಯಾವುದಾದ್ರು ಇಟ್ಕೊಂಡ್ರೆ ಆ ಕವರ್ ಮೇಲೆ ನಾವೇ ಆರ್ಡ್ರ್ ID ಬರ್ಕೊಂಬಿಟ್ರೆ ಸೊ ಸೇಫ್ಟಿಯಾಗಿ ಡೆಲಿವರಿ ಮಾಡ್ಬೋದು. ಆ ಥರ ಮಿಸ್ಟೇಕ್ ಆಗಲ್ಲ. ಯಾಕೆಂತಂದರೆ ಡೆಲಿವರಿ ಬಾಯ್ಸ್ಗಳು ತುಂಬ ಸ್ಪೀಡಲ್ಲಿ ಇರ್ತಾರೆ, ಅಂದರೆ ತುಂಬ ಗಡಿಬಿಡಿಲಿ ಇರ್ತಾರೆ. ಏನು ಮಾಡೋಕ್ಕಲ್ಲ, ಟಾರ್ಗೆಟ್ ಹೊಡಿಬೇಕು, ಇನ್ಸೆಂಟಿವ್ನ ಹೊಡಿಬೇಕು ಅಂತಾರೆ. ಫುಲ್ಲು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇವ್ರಿಗೆ ಹೋಗೋ ಫುಡ್ಡು ಸಾಧ್ಯತೆ ತುಂಬ ಇರ್ತದೆ. ಸೊ ಆದ್ದರಿಂದ ಡಬಲ್ ಆರ್ಡ್ರ್ ಬಿದ್ದಾಗ, ಅಂದರೆ ಬ್ಯಾಚ್ ಆರ್ಡ್ರ್ ಬಿದ್ದಾಗ ನೋಡ್ಕೊಂಡು ಡೆಲಿವರಿ ಮಾಡಿ. ಬ್ಯಾಚ್ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋ ಸ್ನೇಹಿತರೆ ಹೊಸೊಬ್ಬರು ಯಾರನ್ನ ನೋಡ್ತಾ ಇದ್ದಾರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಬ್ಯಾಚ್ ಆರ್ಡ್ರ್ ಮಾಡೋದು ಹೆಂಗೆ ಅಂತ ಅಂದರೆ ಅವ್ರಿಗೂ ಕನ್ಫ್ಯೂಷನಲ್ಲಿರ್ತಾರೆ. ಸೊ ನಾನೀಗ ಫಸ್ಟ್ ಆರ್ಡ್ರ್ ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಂಪ್ಲೀಟ್ ಡೆಲಿವರಿ ಕೊಡೋಣ. ಡೆಲಿವರಿ ಲೊಕೇಶನ್ ರೀಚ್ಡ್ ಅಂತ ಕೊಡೋಣ. ನೋಡಿ 1359 ಆರ್ಡ್ರ್ ID. ಸೊ ಫಸ್ಟು ಕಸ್ಟಮರ್ ಕಾಲ್ ಮಾಡೋಣ. ಸೊ ಹಂಗೆ ಆರ್ಡ್ರ್ ID ನೋಡ್ಕೊಂಡು 1359 ನೋಡಿ ಸ್ನೇಹಿತರೆ 1359 ಇಲ್ಲಿದೆ ನೋಡಿ. ಈ ಆರ್ಡ್ರನ್ನ ನಾವೀಗ ಡೆಲಿವರಿ ಮಾಡಬೇಕು. ಮೇಡಮ್ ಈ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಪಾರ್ಟ್ಮೆಂಟ್ ಥರ ಇದೆಯಲ್ಲ? ಹಾಂ ಬನ್ನಿ ಮೇಡಮ್. ಸ್ನೇಹಿತರೆ ಇಲ್ಲಿದ್ದಾರೆ ಕಸ್ಟಮರು, ಕೊಟ್ಬಿಡೋಣ. ಥ್ಯಾಂಕ್ ಯು ಮೇಡಮ್.
ಸ್ನೇಹಿತರೆ ಟೋಟಲ್ 2 ಬ್ಯಾಚ್ ಆರ್ಡ್ರು ಡೆಲಿವರಿಗೆ ಕಿಲೋಮೀಟ್ರ್ ಸೇರಿ 7 ಕಿಲೋಮೀಟ್ರ್ ಆಗುತ್ತೆ. ಸೊ 7 ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾನೆ ಅನ್ನೋದು ನೋಡೋಣ. ಬರೀ 80 ರೂಪಾಯಿ ಕೊಡ್ತಾನೆ ಅಥವಾ 160 ರೂಪಾಯಿ, ಪ್ರತಿ ಆರ್ಡ್ರಿಗೂ 80 ರೂಪಾಯಿ ಸೇರಿ 2 ಆರ್ಡ್ರಿಗೆ 160 ರೂಪಾಯಿ ಕೊಡ್ತಾನೋ ಅಥವಾ ಕೇವಲ 80 ರೂಪಾಯಿ ಕೊಡ್ತಾನೋ ಅನ್ನೋದನ್ನು ನೋಡೋಣ. ಆರ್ಡ್ರು ಅಂದರೆ ಬ್ಯಾಚ್ ಆರ್ಡ್ರ್ ಇತ್ತಲ್ವಾ, ಅದರ ಸೆಕೆಂಡ್ನೇ ಆರ್ಡ್ರು ಡೆಲಿವರಿ ಹತ್ರ ಬಂದಿದ್ದೀನಿ. ಇದು ಯಾವುದೋ ಬಂಗ್ಲೋ ಥರ ಇದೆ ಸ್ನೇಹಿತರೆ. ಸ್ನೇಹಿತರೆ ಎರಡನೇ ಆರ್ಡ್ರದ್ದು ಇಲ್ಲಿದೆ ನೋಡಿ, 5263 ನೋಡಿ, ಇಲ್ಲಿದೆ 5263. ಈ ಥರ ನೋಡ್ಕೊಂಡು ಡೆಲಿವರಿ ಮಾಡಬೇಕು. ಹಾಂ ಸರ್, ಇದು ಸ್ವಿಗ್ಗಿಯಿಂದ ಸರ್, ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಇಲ್ಲಿ ಸೆಕ್ಯೂರಿಟಿ ಅವರು ಬಂದವರು, ಅವ್ರ ಕೈ ಕೊಡೋಣ ಸರ್. ನಿಮ್ಮ ಹೆಸರು? ಜಸೀಮ್ ಸರ್. ಜಸೀಮ್. ಓಕೆ ಸರ್, ಥ್ಯಾಂಕ್ ಯು. ಸೊ ಈ ಥರ ಒಬ್ಬರಿಂದ ಒಬ್ರು ಕೊಡುವಾಗ ಸ್ನೇಹಿತರೆ ಅವ್ರ ಹೆಸ್ರನ್ನ ಕನ್ಫರ್ಮ್ ಮಾಡ್ಕೊಂಬಿಡಿ. ಯಾಕೆಂತಂದರೆ ಬೈ ಚಾನ್ಸ್ ಪಕ್ಕದ ಬಿಲ್ಡಿಂಗ್ ಆಗಿಬಿಟ್ರೆ, ಯಾಕೆಂತಂದರೆ ಮ್ಯಾಪ್ ಹೆಚ್ಚು ಕಡಿಮೆ ಒಂದೇ ತೋರಿಸ್ಬಿಡುತ್ತೆ, ಈ ಪಕ್ಕದ ಬಿಲ್ಡಿಂಗಿಗೂ ಕೂಡ ಅದೇ ಥರ ತೋರಿಸುತ್ತೆ. ಸೊ ಆದ್ದರಿಂದ ಹೆಸ್ರು ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಕೊಡೋದು ಒಳ್ಳೆಯದು ಸ್ನೇಹಿತರೆ. ಈಗ ನನಗೆ ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಸೊ ನನ್ನ ಆರ್ಡರ್ ಅರ್ನಿಂಗ್ಸ್ ಬಂದ್ಬಿಟ್ಟು 3 ಆರ್ಡ್ರ್ ಕಂಪ್ಲೀಟ್ ಆಯಿತು. ಸೊ ಪ್ರತಿ ಆರ್ಡ್ರಿಗೂ ಕೂಡ ಮಲ್ಟಿ ಆರ್ಡ್ರಿಗೆ 160 ರೂಪಾಯಿ ಕೊಟ್ಟು ಸ್ನೇಹಿತರೆ. ಜಮಾಯಿಸು ಮಗ ಝೋನಿಂದ ಆಚೆ ಎಸ್ಬಿಟ್ಟವನೆ. ಈಗ ಆರ್ಡ್ರ್ ಕೊಡ್ತಾನ ಕೊಡಲ್ವಾ ನನಗಂತೂ ಗೊತ್ತಿಲ್ಲ. ಮತ್ತು ಈಗ ನಾವು ಝೋನ್ ಒಳಗಡೆ ಹೋಗ್ಬೇಕಾ ಅದು ಕೂಡ ಗೊತ್ತಿಲ್ಲ. 10 ರೂಪಾಯಿ. ಓಹ್ ಪರವಾಗಿಲ್ಲ ಸ್ನೇಹಿತರೆ, ಇಲ್ಲೇ ಕೊಟ್ಟ. ಟೋಟಲ್ 7 ಕಿಲೋಮೀಟ್ರ್ ಇದೆ, ಅಂದರೆ ಪಿಕಪ್ ಡ್ರಾಪು ಎಲ್ಲ ಸೇರಿ 80 ರೂಪಾಯಿ ಕನ್ಫರ್ಮ್ ಸ್ನೇಹಿತರೆ. ಇಲ್ಲಿಂದನೇ ಆರ್ಡ್ರ್ ಕೊಟ್ಟಿದ್ದಾನೆ, ಹೈದ್ರಾಬಾದ್ ಬಿರಿಯಾನಿಯಿಂದ ಮಲ್ಲೇಶ್ವರಮ್ಮು. ಸೊ ಇದು ಅದೃಷ್ಟ ಅಂತಲೇ ಹೇಳ್ಬೋದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಟಕ ಅಂತ ಕೊಡ್ತಾವನು ಇವತ್ತು ಆರ್ಡ್ರು. ಪಿಕಪ್ಪೇ 4.5 ಕಿಲೋಮೀಟ್ರ್ ಇದೆ, 4.3 ಇದೆ ಪಿಕಪ್ಪು. ಬನ್ನಿ ಹೋಗೋಣ. ಸೊ 7 ಕಿಲೋಮೀಟ್ರಿಗೆ 80 ರೂಪಾಯಿ ಪರವಾಗಿಲ್ಲ. ಅಟ್ಲೀಸ್ಟ್ ಝೋನ್ ಒಳಗಡೆ ಆದರೆ ಎಳ್ಕೊಂಡಲ್ವಾ, ಅದೇ ಒಂದು ಖುಷಿ ವಿಚಾರ. ಸೊ ಪೆಟ್ರೋಲ್ ಬೇರೆ ಖಾಲಿ ಆಗ್ತಾಯಿದೆ, ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ನಾನು ಹಾಕ್ಸ್ಕೊಳ್ಳೋಣ ಅಂತ ಹಂಗೆ ಓಡಿಸ್ತಾ ಇದ್ದೀನಿ. ಸೊ ಮುಂದೆ ಎಲ್ಲ ಪೆಟ್ರೋಲ್ ಬಂದು ಸಿಕ್ಕಿದ್ರೆ ಹಾಕ್ಸ್ಕೊಳ್ಳೋಣ ಸ್ನೇಹಿತರೆ. ನನ್ನ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇದೇನೇ KC ಜನರಲ್ ಹಾಸ್ಪಿಟಲ್. ಸೊ KC ಜನರಲ್ ಹಾಸ್ಪಿಟಲ್ ಅಂತ ಅಂದರೆ ಮಲ್ಲೇಶ್ವರಮಲ್ಲಿ ಬರುತ್ತಿದ್ದು. ಸೊ KC ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಫುಲ್ ಮೀನಿಂಗ್ ಕಮೆಂಟ್ ಮಾಡಿ ಸ್ನೇಹಿತರೆ, ನನಗೆ ಗೊತ್ತಿಲ್ಲ. KC ಜನರಲ್ ಹಾಸ್ಪಿಟ್ಲ್ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ತುಂಬ ಫೇಮಸ್ ಇದೆ ಈ ಹಾಸ್ಪಿಟ್ಲು. ಸೊ KC ಅನ್ನೋದೇನು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ನೋಡಿ ಸ್ನೇಹಿತರೆ. KC ಜನರಲ್ ಹಾಸ್ಪಿಟಲ್ ಇಲ್ಲಿ ಹೈದ್ರಾಬಾದ್ ಬಿರಿಯಾನಿ ಅಂತ ಬಂದಿದ್ದೀನಿ. ಸೊ ಬನ್ನಿ, ಬ್ಯಾಚ್ ಆರ್ಡ್ರ್ ಇದೆ, ಪಿಕಪ್ ಮಾಡ್ಕೊಂಡು ಬರೋಣ. ಸ್ನೇಹಿತರೆ ಸೆಲ್ಫಿ ಕೇಳಿದ, ಸೆಲ್ಫಿ ಕೊಟ್ಟಿದ್ದೀನಿ. ಸೊ ಬನ್ನಿ ಪಿಕಪ್ ಮಾಡ್ಕೊಂಡು ಬರೋಣ. 1406 ಸ್ನೇಹಿತರೆ, 2 ಆರ್ಡ್ರೂ ಕೂಡ ಪಿಕಪ್ ಮಾಡಿದ್ದೀನಿ ನೋಡಿ, ಇಲ್ಲೇ ಇದೆ 2 ಆರ್ಡ್ರು. ಸೊ ಇದು ಬ್ಯಾಚ್ ಆರ್ಡ್ರೂ ಕೂಡ. ಬನ್ನಿ ಈಗ ಮಹಾಲಕ್ಷ್ಮಿ ಲೇಔಟ್ ಫಸ್ಟ್ನೇ ಆರ್ಡ್ರು, ಫಸ್ಟ್ ಡೆಲಿವರಿ ಮಹಾಲಕ್ಷ್ಮಿ ಲೇಔಟ್ ಇದೆ. ಹುಷಾರಾಗಿ ತೊಗೊಂಡೋಗ್ಬೇಕು ಸ್ನೇಹಿತರೆ, ಎಲ್ಲ ಬಿಡಿ ಹಂಗೆ ಇದೆ. ಸೊ ಏನಾದ್ರು ಸ್ಪಿಲ್ಲಾಗಿ ಆದರೆ ನಮ್ಮ ಮೇಲೆ ಬರುತ್ತೆ. 4.5 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರು. ಬನ್ನಿ ಹೋಗೋಣ. ಸರ್ ನೇಮು? ಹಾಂ ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ ಈಗ 2ನೇ ಆರ್ಡ್ರೂ ಕೂಡ ಡೆಲಿವರಿ ಕೊಟ್ಟಿದ್ದೀನಿ. ಸೊ ಇದಕ್ಕೆ 80 ರೂಪಾಯಿ ದುಡ್ಡು ಕೊಟ್ಟವನೆ ಸ್ನೇಹಿತರೆ. ನೋಡಿ ಆಲ್ರೆಡಿ ಟೈಮ್ ಇವಾಗ 2 ಗಂಟೆ 9 ನಿಮಿಷ ಆಗಿದೆ ಮಧ್ಯಾಹ್ನ. ಸೊ ಲಂಚ್ ಪೀಕ್ ಅವರು ಚೆನ್ನಾಗಿ ಕೊಡ್ತಾವನ ಆರ್ಡ್ರು. ಇಲ್ಲ ಸ್ವಲ್ಪ ಹೊಂಗೆ ಮರ ಇದೆ, ತಂಪಾಗಿದೆ ಸ್ನೇಹಿತರೆ. ಚೂರು ರೆಸ್ಟ್ ತಗೊಬಿಡ್ತೀನಿ ಆರ್ಡ್ರ್ ಬಿಡೋವರೆಗೂ ಸ್ನೇಹಿತರೆ. ನೋಡಿ 1 ಅವರ್ 40 ನಿಮಿಷ ಲಾಗಿನಲ್ಲಿದ್ದೀನಿ. 5 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ 400 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪ್ರತಿ ಆರ್ಡ್ರಿಗೂ ಕೂಡ 80 ರೂಪಾಯಿ ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ 5 ಆರ್ಡ್ರಿಗೆ 400 ರೂಪಾಯಿ ಸ್ನೇಹಿತರೆ. ಇನ್ನೊಂದು ಆರ್ಡ್ರು ಪಿಕಪ್ ಮಾಡಿದ್ದೀನಿ. ಯಶವಂತಪುರ ಹಾಕಿದ್ದಾನಲ್ಲ ಸ್ನೇಹಿತರೆ. ಸೊ 6.4 ಅಲ್ಲಿಗೆ 1.5 ಕಿಲೋಮೀಟ್ರ್ ಪಿಕಪ್ಪು, 6.5 ಡ್ರಾಪು, 6.5 ಒಂದು 7, 7 ಒಂದು 8 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಡ್ತಾವನೆ. ಸೊ ಈ ಆರ್ಡ್ರಿಗೆ ಕಿಲೋಮೀಟ್ರಿಗೆ 10 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟ. ಸೊ ಫಸ್ಟೊಂದು 5 ಆರ್ಡ್ರ್ ಚೆನ್ನಾಗಿ ಕೊಟ್ಟ, ಇವಾಗ ಲಾಂಗ್ ಕೊಡ್ತಾವನೆ. ಸೊ ಬನ್ನಿ ಹೋಗಿ ಡೆಲಿವರಿ ಮಾಡೋಣ. 6 ಕಿಲೋಮೀಟ್ರ್ ಇದೆ.
ಅಲ್ಲ ಗುರು, ಇದರಲ್ಲಿ 1 ಪೀಸ್ ಕೇಕ್ ಇರೋದು ಡೌಟು. ಇದನ್ನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ತರ್ಸ್ಕೊತಾರಲ್ಲ, ದುಡ್ಡಿರೋರು ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಫ್ಲೋರ್. ಸ್ನೇಹಿತರೆ, ಏನು ಲಿಫ್ಟ್ ಬೇಕಾಗ್ತಿದೆಯಲ್ಲ ಕ್ವಿಕ್ ಬೈಕ್ ಏನು ಸೌಂಡ್ ಬರ್ತಿಲ್ಲ. ರಾಜಾಜಿನಗರ ಝೋನಿಂದ ಇಲ್ಲಿ ಜಾಲಹಳ್ಳಿ ಕ್ರಾಸ್ಗೆ ಹಾಕೋದು ನೋಡಿ ಸ್ನೇಹಿತರೆ. ಜಾಲಹಳ್ಳಿ ವಿಲೇಜ್ಗೆ ಹತ್ತತ್ರ 7 ಕಿಲೋಮೀಟ್ರ್ ಹಾಕೋನೆ. ಸೊ 7 ಕಿಲೋಮೀಟ್ರಿಗೆ 80 ರೂಪಾಯಿ ಏನು ಪರವಾಗಿಲ್ಲ. ಬಟ್ ಆದರೆ ಸೊ ಎಲ್ಲೂ ಇಲ್ಲ ಸ್ನೇಹಿತರೆ. ಸುತ್ತಿ ಬಳಸಿ ಅಲ್ಲಿಂದ ಅಲ್ಲಿಗೆ ಬರ್ತಾನೆ. ಇನ್ನೇನು ಸಪ್ರೇಟಾಗಿ ಏನು ಕೊಡೋಲ್ಲ. ಸೊ ಸಿಕ್ಕಾಪಟ್ಟೆ ಲಾಂಗಲ್ಲಿ ಆರ್ಡ್ರ್ ಆಗ್ತಾನೆ. ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ಯಪ್ಪ, ಈ ಜಾಲಹಳ್ಳಿ ಕ್ರಾಸ್ ಹತ್ರ ತಗ್ಲಾಕೋಬಿಟ್ಟಿದ್ದೀನಿ. ಏನು ಮಾಡೋದು, ಆಫ್ ಮಾಡ್ಕೊಂಡು ಹೋಗ್ಬಿಡ್ಲ ಅನ್ಸ್ಬಿಡ್ತಾ ಇದೆ ನನಗೆ ಸ್ನೇಹಿತರೆ. ಈ ಥರ ಬ್ಯಾಚ್ ಆರ್ಡ್ರು ಕೊಟ್ಟಾಗ ಡೆಲಿವರಿ ಮಾಡ್ತಕ್ಕಂಥ ಟೈಮಲ್ಲಿ ನೋಡಿ, ಈಗ 2 ಫುಡ್ ಅಲ್ವಾ, ನಾನೊಂದು ಫುಡ್ಡು ಡೆಲಿವರಿ ಮಾಡಬೇಕು 9 to 9/7. ಸೊ ಇನ್ನೊಂದು ಫುಡ್ಡು ಇಲ್ಲೇ ಇರುತ್ತೆ. ಸೊ ಜೊತೆಲಿ ಇಟ್ಕೊಂಡು ಹೋದ್ರೆ ಒಳ್ಳೆಯದು. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಯಾರು ಎತ್ಕೊಂಡು ಹೋಗಲ್ಲ ಅನ್ನೋ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಬನ್ನಿ, ದೂರ ಇದೆ, ಹೋಗೋಣ. ಲಿಫ್ಟ್ ಇದೆ, ಹಳೇ ಲಿಫ್ಟು. ಹಳೇ ಲಿಫ್ಟ್ ನೋಡಿದ್ರೇ ಭಯ ಆಗುತ್ತಲ್ಲ ಗುರು. ಬಂತು. ಓಹೋ, ಮ್ಯೂಸಿಕ್ ಬೇರೆ ಬರ್ತದಲ್ಲಪ್ಪ. ಥರ್ಡ್ ಫ್ಲೋರ್. ಗುರು, ಹೆಂಗಿದೆ ಲಿಫ್ಟು? 301. ಮೇಡಮ್ ಸಹನಾ ಅಗೇನ್. ಸ್ನೇಹಿತರೆ, ಇದಕ್ಕೇನೋ 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟವನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹದಿನಳ್ಳಿ ಪೀಣ್ಯ. ಆ ಕಡೆ ಸ್ನೇಹಿತರೆ. ಎಲ್ಲ ದೂರನೇ ಹಾಕೋಣಪ್ಪ ಇದು. 3 hours later. ಸ್ನೇಹಿತರೆ, ನಂದು ಝೋನ್ ಬಂದ್ಬಿಟ್ಟು ರಾಜಾಜಿನಗರ. ತಗ್ದಿಗೆ ಎಲ್ಲಿಗೆ ಎಸ್ತವನು ಗೊತ್ತಾ? ಕರೆಕ್ಟಾಗೀಗ ನೆಲಗದ್ನಳ್ಳಿ ವಿಶಾಲ್ ಮಾರ್ಟ್ ಇದೆಯಲ್ಲ ಸ್ನೇಹಿತರೆ, ನೋಡಿ ಇಲ್ಲೇ ಇದೆ ಸ್ನೇಹಿತರೆ. ವಿಶಾಲ್ ಮಾರ್ಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ? ಸೊ ವಿಶಾಲ್ ಮಾರ್ಟ್ ಬಿಲ್ಡಿಂಗ್ ಹತ್ರ ತಂದು ಎಸ್ತವನೆ ಸ್ನೇಹಿತರೆ. ಕರೆಕ್ಟಾಗಿ ನಾನು ನನ್ನ ಝೋನ್ ಒಳಗಡೆ ಹೋಗ್ಬೇಕು ಅಂತಂದರೆ 7.78 ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ. ಯಾವುದೋ ಆದಿತ್ಯ ಹೋಟ್ಲ್ ಹತ್ರನೇ ಹೋಗ್ಬೇಕು. 7.78 ಕಿಲೋಮೀಟ್ರ್ ನಾನು ವಾಪಸ್ ಹೋದ್ರೇ ಅವ್ನು ನನಗೆ ಆರ್ಡ್ರ್ ಕೊಡೋದು ಅನಿಸುತ್ತೆ. ಸೊ ಪೀಕ್ ಅವರ್ ಕಂಪ್ಲೀಟ್ ಆಯ್ತಾ ಬಂತು. ಆಲ್ರೆಡಿ 3 ಗಂಟೆ 30 ನಿಮಿಷ 3:15 ಆಯ್ತಾ ಬಂತಲ್ವಾ. ಸೊ ಊಟದ ಟೈಮು ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಸೊ ಆದ್ದರಿಂದ ಇಲ್ಲಿಂದ ಆರ್ಡ್ರ್ ಕೊಡೋದು ಡೌಟು ನನಗೆ ಅವನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಒಂದ್ಸಲ ಅರ್ನಿಂಗ್ ನೋಡ್ಬಿಡೋಣ ಬನ್ನಿ. ಇವತ್ತು ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ. ನಾನು ಕರೆಕ್ಟಾಗಿ ಲಾಗಿನ್ ಅವರ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ 3 ಗಂಟೆ 4 ನಿಮಿಷ ನೋಡಿ ಇಲ್ಲಿದೆ, ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. 3 ಗಂಟೆ 4 ನಿಮಿಷ ಲಾಗಿನ್ ಇದ್ದೀನಿ. ಸೊ 657 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ಅಲ್ಲಿಗೆ ಗಂಟೆಗೆ 200 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಕಿಲೋಮೀಟ್ರ್ ನೋಡೋದಾದರೆ ಒಂದು 50ರಿಂದ 60 ಕಿಲೋಮೀಟ್ರ್ ಓಡಾಡಿದ್ದೀನಿ ಸ್ನೇಹಿತರೆ. ದೂರನೇ ಹಾಕಿದ್ದಾನೆ. ಸೊ ಟೋಟಲ್ಲು ಅಲ್ಲಿಗೆ ಸ್ನೇಹಿತರೆ ಟೋಟಲ್ಲು 8 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 3 ಗಂಟೆ 3 ನಿಮಿಷ ಲಾಗಿನ್ ಇದ್ದೀನಿ. ಹಾಗೆ 657 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಸೊ ನಾನೀಗ ಝೋನ್ ಒಳಗಡೆ ಹೋಗ್ಬೇಕು ಅಂತಂದರೆ ಏನಿಲ್ಲ ಅಂತಂದ್ರೂ 7ರಿಂದ 8 ಕಿಲೋಮೀಟ್ರ್ ನಾನು ಒಳಗಡೆ ಹೋಗಬೇಕು. ಸೊ ಅಷ್ಟು ಹೋಗೋದ್ರ ಬದಲು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಎಷ್ಟಿದೆ ಅಂತ ನೋಡೋಣ ಅಂತ ಬಂದೆ. ಇವಾಗ 3 ಅವರ್ಗೆ 657 ರೂಪಾಯಿ ಆಗಿದೆ. 1 ಲೀಟ್ರ್ ಪೆಟ್ರೋಲ್ ತೆಗೀನ. ಸೊ 1 ಲೀಟ್ರ್ ಪೆಟ್ರೋಲ್ ಅಂತಂದರೆ ಒಂದು 60 ಕಿಲೋಮೀಟ್ರ್ ಅಂತಂದರೆ ನಂದು 1 ಲೀಟ್ರಿಗೆ 60 ಕಿಲೋಮೀಟ್ರ್ ಕೊಡುತ್ತೆ. ಸೊ 100 ರೂಪಾಯಿ ಪೆಟ್ರೋಲ್ ಆಗಲಿ. 657 ರೂಪಾಯಲ್ಲಿ ಇನ್ನು 100 ರೂಪಾಯಿ ಪೆಟ್ರೋಲ್ ಹೋದರೆ 557 ರೂಪಾಯಿ ಇವತ್ತಿನ ಅರ್ನಿಂಗ್ಸು 3 ಅವರ್ಸ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬಾಯ್.